ನಮಸ್ಕಾರ ವೀಕ್ಷಕರೇ, ದೇಗುಲದಾರಿ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಸುಮಂಗಲಿಯರಿಗೆ ಅತ್ಯಂತ ಶ್ರೇಷ್ಠ ಹಾಗೂ ಸೌಭಾಗ್ಯವನ್ನು ಕರುಣಿಸುವ ಮಹತ್ತರವಾದ ವ್ರತ ಎಂದರೆ ಅದು ವಟ ಸಾವಿತ್ರಿ ವ್ರತ. ಅಂದರೆ ಇಲ್ಲಿ ತನ್ನ ಪತಿಯ ಪ್ರಾಣವನ್ನ ಯಮನಿಂದಲೇ ಮರಳಿ ಪಡೆದ ಮಹಾಪತಿವ್ರತೆ ಸಾವಿತ್ರಿಯ ನೆನಪಿನಲ್ಲಿ ಸುಮಂಗಲಿಯರು ತಮ್ಮ ಪತಿಯ ಆಯುಷ್ಯ ಮತ್ತು ಆರೋಗ್ಯಕ್ಕಾಗಿ ಈ ವ್ರತವನ್ನ ಆಚರಿಸ್ತಾರೆ. ಈ ಒಂದು ವ್ರತವನ್ನ ನಾವು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿಯಿಂದ ಹಿಡಿದು ಪೌರ್ಣಿಮೆಯ ಮರುದಿನದವರೆಗೆ, ಅಂದರೆ ಒಟ್ಟು 3 ದಿನಗಳ ಕಾಲ ಶ್ರದ್ಧೆಯಿಂದ ಆಚರಿಸುವ ಪವಿತ್ರ ವ್ರತ. ಇಂದು ನಾವು ಈ ವ್ರತದ ಮಹತ್ವವೇನು, ಹಾಗೆ ಕತೆ ಏನು, ಹಾಗೆ 3 ದಿನ ಸಂಪೂರ್ಣ ಆಚರಣೆಗಳ ವಿಧಿವಿಧಾನಗಳು ಹೇಗೆ ಮಾಡಬೇಕು ಅನ್ನೋದನ್ನ ಸರಳವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡ್ದಲೆ ಪೂರ್ತಿಯಾಗಿ ನೋಡಿ. ಹಾಗೆ ಯಾರೆಲ್ಲ ಇನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ನಿಮ್ಮ ಪ್ರೀತಿ ಪಾತ್ರರೊಂದಿಗೆ ಶೇರ್ ಮಾಡಿ. ವೀಕ್ಷಕರೇ, ನಮ್ಮ ಸನಾತನ ಧರ್ಮದಲ್ಲಿ ಯಾವುದೇ ಒಂದು ವ್ರತ ಅಥವಾ ಪೂಜೆ ಆರಂಭಿಸೋಕ್ಕಿಂತ ಮುಂಚೆ ನಾವು ಕೆಲವೊಂದು ವಿಷಯಗಳನ್ನ ತಿಳ್ಕೊಂಡಿರ್ಬೇಕು. ಅಂದರೆ ಯಾವುದೇ ಒಂದು ಪೂಜೆ ಆಗಿರಲಿ, ವ್ರತ ಆಗಿರಲಿ, ಸುಮ್ಮನೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಮಾಡೋಕ್ಕೆ ಹೋಗಬಾರ್ದು. ಅದ್ರ ಬಗ್ಗೆ ನಾವು ಸಂಪೂರ್ಣವಾಗಿ ಕಥೆಯನ್ನು ತಿಳ್ಕೊಂಡಿರಬೇಕು. ಹಾಗೆ ಯಾವ ಪೂಜೆಯನ್ನು ಮಾಡಿದ್ರೆ ಯಾವ ಫಲ ನಮಗೆ ದೊರೆಯುತ್ತೆ ಅನ್ನೋದ್ರ ಬಗ್ಗೆನೂ ನಮಗೆ ಮಾಹಿತಿ ಇರಬೇಕು. ಹಾಗಾಗಿ ನಮಗೆ ಗೊತ್ತಿರೋ ಅಂಥ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ತಾ ಇದ್ದೀನಿ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ನೋಡಿ. ಪ್ರತಿಯೊಂದು ಪ್ರಶ್ನೆಗೂ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ವೀಕ್ಷಕರೇ, ನಿಮ್ಗೆಲ್ರಿಗೂ ಅಲ್ಪ ಸ್ವಲ್ಪ ವಟ ಸಾವಿತ್ರಿ ವ್ರತದ ಬಗ್ಗೆ ಮಾಹಿತಿ ಇದ್ದೇ ಇರುತ್ತೆ. ಹಾಗಾಗಿ ಕೆಲವೊಂದು ಸೂಕ್ಷ್ಮತೆಯನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಏನಪ್ಪ ಅಂದರೆ, ಈಗ ನಾವು ಆಲದ ಮರದ ಸುತ್ತ 7 ಅಥವಾ 108 ಪ್ರದಕ್ಷಿಣೆಯನ್ನು ಹಾಕಬೇಕು. ಈ 7 ಅಥವಾ 108 ಪ್ರದಕ್ಷಿಣೆ ಏನಕ್ಕೆ ಹಾಕಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. 7 ಬಾರಿ ಪ್ರದಕ್ಷಿಣೆ ಹಾಕಲು ಕಾರಣ ಏನು ಅಂತ ಅಂದರೆ, ಸನಾತನ ಧರ್ಮದಲ್ಲಿ ವಿವಾಹ ಎಂಬುದು ಕೇವಲ ಒಂದು ಜನ್ಮದ ಬಂಧ ಅಲ್ಲ, ಅದು 7 ಜನ್ಮಗಳ ಪವಿತ್ರ ಸಂಬಂಧ ಅಂತಲೇ ಹೇಳಲಾಗುತ್ತೆ. ಈ ವಿವಾಹದ ಸಮಯದಲ್ಲಿ ಸಪ್ತಪದಿ 7 ಹೆಜ್ಜೆ ಇಡ್ತೀವಿ. ಅದೇ ಥರ ವಟ ಸಾವಿತ್ರಿ ವ್ರತದಲ್ಲಿ ನಾವು 7 ಬಾರಿ ಪ್ರದಕ್ಷಿಣೆ ಹಾಕುವ ಮೂಲಕ ನನ್ನ ಪತಿಯೊಂದಿಗಿನ ಈ ಸೌಭಾಗ್ಯದ ಬಂಧವು ಮುಂದಿನ 7 ಜನ್ಮಗಳಿಗೂ ಹೀಗೆಯೇ ಮುಂದುವರಲಿ ಎಂದು ಸುಮಂಗಲಿಯರು ಪ್ರಾರ್ಥನೆ ಮಾಡಿ 7 ಪ್ರದಕ್ಷಿಣೆಯನ್ನು ಹಾಕ್ತಾರೆ. ಹಾಗೆ 108 ಬಾರಿ ಪ್ರದಕ್ಷಿಣೆ ಹಾಕಲು ಕಾರಣ ಏನು ಅಂತ ಅಂದರೆ, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಒಟ್ಟು 27 ನಕ್ಷತ್ರಗಳಿರ್ತವೆ. ಪ್ರತಿ ನಕ್ಷತ್ರಕ್ಕೂ 7 ಪಾದಗಳಿರ್ತವೆ. ಹಾಗಾಗಿ ಇವೆರಡನ್ನೂ ಗುಣಿಸಿದಾಗ, ಅಂದರೆ 27 × 4 ಗುಣಿಸಿದಾಗ ನಮಗೆ ಬರುವಂಥ ಸಂಖ್ಯೆ 108. ಅಂದರೆ ನಮ್ಮ ಇಡೀ ಬ್ರಹ್ಮಾಂಡವು ಈ 108 ನಕ್ಷತ್ರ ಪಾದಗಳ ಒಳಗೆ ಅಡಗಿದೆ ಅಂತಾನೆ ಅರ್ಥ. ಹಂಗಾಗಿ 108 ಪ್ರದಕ್ಷಿಣೆಯನ್ನು ಹಾಕ್ತೀವಿ. ಅದಲ್ದಲೇ ನಮ್ಮ ಜಾತಕ ಮತ್ತು ಜೀವನವನ್ನು ನಿಯಂತ್ರಿಸುವ 9 ಗ್ರಹಗಳು ಮತ್ತು 12 ರಾಶಿ ಚಕ್ರಗಳಿರ್ತವೆ. ಇವೆರಡನ್ನು ಗುಣಿಸಿದಾಗ, ಅಂದರೆ 9 × 12 ಗುಣಿಸಿದಾಗ ಬರುವಂಥ ಸಂಖ್ಯೆ 108. ಹಾಗಾಗಿ 108 ಬಾರಿ ಪ್ರದಕ್ಷಿಣೆ ಹಾಕೋದ್ರಿಂದ ಇಡೀ ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿ ಪತಿಯ ರಕ್ಷಣೆಗಾಗಿ ನಿಲ್ಲುತ್ತೆ, ಮತ್ತು ಜಾತಕದಲ್ಲಿರುವ ನವಗ್ರಹ ದೋಷಗಳು ನಿವಾರಣೆಯಾಗುತ್ತೆ ಅನ್ನೋ ನಂಬಿಕೆನೂ ಸಹ ಇದೆ. ಇನ್ನು ಇಲ್ಲಿ ನಾವು ಹಸಿ ಹತ್ತಿ ನೂಲನ್ನು ನಾವು ಬಳಸ್ತೀವಿ. ಈ ಹಸಿ ಹತ್ತಿ ನೂಲು ಏನಕ್ಕೆ ನಾವು ಬಳಸ್ತೀವಿ ಅನ್ನೋದಾದರೆ, ಹಸಿ ನೂಲು ತುಂಬ ಮೃದುವಾಗಿರುತ್ತೆ ಮತ್ತು ಸುಲಭವಾಗಿ ತುಂಡಾಗೋ ಅಂಥದ್ದು. ಆದರೆ ಅದನ್ನು ಮರಕ್ಕೆ ಸುತ್ತುತ್ತಾ ಹೋದಾಗ ಅದು ಅತ್ಯಂತ ಬಲವಾದ ಪಾಶವಾಗಿ ಬದಲಾಗುತ್ತೆ. ಸಾವಿತ್ರಿ ತನ್ನ ದೃಢವಾದ ಸಂಕಲ್ಪದಿಂದ ಯಮನ ಪಾಶವನ್ನೇ ಜಯಿಸಿದಳು ಎಂಬುದಕ್ಕೆ ಈ ಹಸಿ ನೂಲು ಸಾಕ್ಷಿಯಾಗಿದೆ. ಇನ್ನು ಮರದ ವಿಷಯಕ್ಕೆ ಬಂದರೆ, ಆಲದ ಮರ ಅಂದರೆ ವಟ ವೃಕ್ಷವನ್ನೇ ಏನಕ್ಕೆ ಸೂಕ್ತ ಅಂತ ತಗೊಂಡಿದ್ದೀವಿ, ಅದಕ್ಕೆ ಏನಕ್ಕೆ ನಾವು ಪೂಜೆಯನ್ನು ಮಾಡ್ತೀವಿ ಅಂದರೆ, ಆಲದ ಮರಕ್ಕೆ 100 ವರ್ಷಗಳ ಆಯುಷ್ಯವಿರುತ್ತದೆ. ಅಷ್ಟು ಸುಲಭವಾಗಿ ಅದು ನಾಶ ಆಗೋದಿಲ್ಲ. ಹಾಗಾಗಿ ನಾವು ಮೃದುವಾದ ಹತ್ತಿ ನೂಲನ್ನು ಆಲದ ಮರದಂಥ ಬಲಿಷ್ಠ ಮರಕ್ಕೆ ಸುತ್ತುವ ಮೂಲಕ ನನ್ನ ಪತಿಯ ಆಯುಷ್ಯವು ಈ ಆಲದ ಮರದಂತೆ ದೀರ್ಘವಾಗಲಿ, ನಮ್ಮ ಸಂಸಾರದ ಬಂಧವು ಈ ನೂಲಿನಂತೆ ಗಟ್ಟಿಯಾಗಲಿ ಎಂದು ಸುಮಂಗಲಿಯರು ಸಂಕಲ್ಪ ಮಾಡ್ಕೊಳ್ತಾರೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಸೂಕ್ಷ್ಮ ವಿಚಾರಗಳು ನಿಮಗೆ ಮನವರಿಕೆ ಆಗಿದೆ ಅಂತ ಭಾವಿಸ್ತಾ, ಈಗ ವಟ ಸಾವಿತ್ರಿ ವ್ರತದ ಪೌರಾಣಿಕ ಕಥೆಯನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಈ ಒಂದು ವ್ರತ ಕಥೆಯನ್ನು ಪುಸ್ತಕದಲ್ಲಿ ಇರೋ ಥರನೇ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ.
ಮುದ್ರಾ ದೇಶದ ದೊರೆ ಅಶ್ವಪತಿಗೆ ಹೇರಳವಾದ ಧನಧಾನ್ಯ ಸಂಪತ್ತು, ಸುಭಿಕ್ಷವಾದ ರಾಜ್ಯ, ಸುಖಜೀವಿ ಪ್ರಜಾವರ್ಗ ಹೀಗೆ ಎಲ್ಲವೂ ಚೆನ್ನಾಗಿಯೇ ಇತ್ತು. ಆದರೂ ಅವನನ್ನು ಕಾಡುತ್ತಿದ್ದ ಒಂದೇ ಒಂದು ಮತ್ತು ಬಹುದೊಡ್ಡ ಚಿಂತೆ ಎಂದರೆ ಸಂತಾನಹೀನನಾಗಿದ್ದದ್ದು. ಅದಕ್ಕಾಗಿ ಅವನು 18 ವರ್ಷಗಳ ಕಾಲ ಕಠೋರ ತಪಸ್ಸನ್ನಾಚರಿಸಿದ ಮೇಲೆ ಸರಸ್ವತಿ ದೇವಿಯ ಅನುಗ್ರಹವಾಗಿ ಅವನ ರಾಣಿಯು ಸಾವಿತ್ರಿ ಎಂಬ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮವಿತ್ತಳು. ಅರಮನೆಯ ಅಂದ ಆನಂದವನ್ನು 100 ಪಟ್ಟು ಹೆಚ್ಚಿಸಿದ ಬಾಲೆ ಸಾವಿತ್ರಿ. ಆಟವಾಡುತ್ತಾ ವಿದ್ಯೆ ಕಲಿಯುತ್ತಾ ನೋಡುತ್ತಿದ್ದಂತೆ ದೊಡ್ಡವಳಾಗಿಯೇ ಬಿಟ್ಟಳು. ಅಶ್ವಪತಿಯು ಅವಳ ಸ್ವಯಂವರವನ್ನು ಏರ್ಪಡಿಸಿದ. ಪಕ್ಕದ ರಾಜ್ಯದ ದ್ಯೋಮತಾಸೇನ ಎಂಬ ಅರಸನ ಮಗ ಸುರದ್ರೂಪಿ ತರುಣ ಸತ್ಯವಾನನನ್ನು ವರಿಸಿದಳು ಸಾವಿತ್ರಿ. ವಿವಾಹದ ತಯಾರಿಗಳೆಲ್ಲ ನಡೆದಿರಲು ಅಲ್ಲಿಗೆ ಬಂದ ತ್ರಿಲೋಕ ಸಂಚಾರಿ ನಾರದ ಮಹರ್ಷಿಗಳು ಘೋರವಾದ ಮತ್ತು ಆತಂಕಕಾರಿಯಾದ ಸುದ್ದಿಯೊಂದನ್ನು ಸಾವಿತ್ರಿಯ ಬಳಿ ಹೇಳಿದರು. ಅದೇನೆಂದರೆ, ಮದುವೆಯಾಗಿ ಸರಿಯಾಗಿ 1 ವರ್ಷ ಪೂರ್ತಿಯಾಗುವ ದಿನವೇ ಸತ್ಯವಾನ ಅಸುನೀಗಲಿದ್ದಾನೆ ಎಂಬುದಾಗಿ. ಇದನ್ನು ಕೇಳಿದ ಅಶ್ವಪತಿಗೂ ದಿಗ್ಭ್ರಮೆ, ಕಳವಳ. ಸತ್ಯವಾನನನ್ನು ಬಿಟ್ಟು ಬೇರೆ ಯಾರನ್ನಾದರೂ ವರಿಸುವಂತೆ ಸಾವಿತ್ರಿಯನ್ನು ವಿಧದಲ್ಲಿ ತಿಳಿ ಹೇಳುವ ಪ್ರಯತ್ನವನ್ನು ಮಾಡಿದ. ಆದರೆ ಸಾವಿತ್ರಿಯದು ಅಚಲ ನಿರ್ಧಾರ. ಏನೇ ಆದರೂ ತಾನು ಸತ್ಯವಾನನನ್ನೇ ಮದುವೆಯಾಗುವವಳು ಎಂಬುದೊಂದೇ ಮಾತು. ಕೊನೆಗೂ ಬೇರೆ ಉಪಾಯವಿಲ್ಲದೆ ಮಗಳ ವಿವಾಹಾರಂಭವನ್ನ ನೆರವೇರಿಸಿದ ಅಶ್ವಪತಿ ಗಂಡನ ಮನೆಗೆ ಅವಳನ್ನು ಬೀಳ್ಕೊಟ್ಟ. ಸಾವಿತ್ರಿಯ ದುರಾದೃಷ್ಟ ಅವಾಗಲೇ ಆರಂಭವಾಯಿತೇನೋ ಎನ್ನುವಂತೆ ಸತ್ಯವಾನನ ತಂದೆ ದ್ಯೋಮತ್ಸೇನನ ರಾಜ್ಯವನ್ನು ಶತ್ರುಗಳು ವಶಪಡಿಸಿಕೊಂಡರು. ಮೊದಲೆಲ್ಲ ಅಶ್ವಪತಿಯಷ್ಟೇ ಬಲಶಾಲಿ ಮತ್ತು ಪರಾಕ್ರಮಿಯಾಗಿದ್ದ. ಇದೀಗ ಅವನಿಗೆ ಪ್ರಾಯ ಸಂದಿತ್ತು. ಮಾತ್ರವಲ್ಲದೆ ಅಂಧತ್ವವೂ ಇತ್ತು. ರಾಜ್ಯ ಕಳೆದುಕೊಂಡು ಒಂದು ಕಾಡಿನಲ್ಲಿ ಆ ಮುದಿ ತಂದೆ ತಾಯಿ ಮತ್ತು ಈ ನವವಿವಾಹಿತ ಜೋಡಿ ಸೇರಿ ಬದುಕನ್ನ ಸಾಗಿಸಬೇಕಾಯಿತು. ಅಷ್ಟಾದರೂ ಸಾವಿತ್ರಿ ಮಾತ್ರ ನಗುಮುಖದಿಂದಲೇ ಗಂಡ ಮತ್ತು ಅತ್ತೆ ಮಾವಂದಿರ ಸೇವೆ ಮಾಡಿಕೊಂಡು 1 ವರ್ಷದಲ್ಲಿ ಗಂಡ ಸಾಯಲಿದ್ದಾನೆ ಎಂಬ ಕಠೋರ ಸತ್ಯವನ್ನ ತನ್ನ ಹೊಟ್ಟೆಯಲ್ಲಿ ಹಾಕಿಕೊಂಡು ಸಂತೃಪ್ತ ಭಾವದಿಂದಲೇ ದಿನ ಕಳೆಯುತ್ತಿದ್ದಳು. ದುಗುಡ ಪಶ್ಚಾತ್ತಾಪಗಳನ್ನೆಲ್ಲ ಅವಳು ಯಾರೊಂದಿಗೂ ತೋರಿಸಿಕೊಳ್ಳುತ್ತಿರಲಿಲ್ಲ. ದಿನಗಳು ಉರುಳಿ ತಿಂಗಳುಗಳು ಕಳೆದು ಇನ್ನೇನು ನಾರದರು ಹೇಳಿದ ಗಡುವಿಗೆ 3 ದಿನ ಬಾಕಿ ಉಳಿದಿದ್ದವು. ಆಗಲೂ ಧೃತಿಗೆಡಲಿಲ್ಲ ಸಾವಿತ್ರಿ. 3 ದಿನವೂ ಅನ್ನಾಹಾರ ನಿದ್ರೆ ಇಲ್ಲದೆ ಕಟ್ಟೆಚ್ಚರದಿಂದ ಸತ್ಯವಾನನ ಜೊತೆಯಲ್ಲೇ ಇರುತ್ತೇನೆಂದು ಪಣತೊಟ್ಟಳು. ದೇವರ ಮೇಲೆ ಭಾರ ಹಾಕಿ ಪ್ರಾರ್ಥನೆ ಸಲ್ಲಿಸಿದಳು. ಕೊನೆಗೂ ಬಂದೇ ಬಿಟ್ಟಿತು ಆ ದಿನ. ಸತ್ಯವಾನ ಎಂದಿನಂತೆ ಅವತ್ತು ಕಟ್ಟಿಗೆ ತರಲು ಕೊಡಲಿಯನ್ನು ಹಿಡಿದು ಹೊರಟ. ತಾನು ಜೊತೆಯಲ್ಲಿ ಬರುವೆನೆಂದು ಅವನನ್ನು ಹಿಂಬಾಲಿಸಿದಳು ಸಾವಿತ್ರಿ. ಒಂದಿಷ್ಟು ಕಟ್ಟಿಗೆ ಒಟ್ಟು ಮಾಡಿ ಆಗಿತ್ತಷ್ಟೆ. ಆಗಲೇ ಸತ್ಯವಾನ ತನಗೇಕೋ ಸಂಕಟವಾಗುತ್ತಿದೆ, ಸ್ವಲ್ಪ ವಿಶ್ರಾಂತಿ ತೆಗೆದುಕೊಂಡು ಆಮೇಲೆ ಕೆಲಸ ಮುಂದುವರಿಸುತ್ತೇನೆಂದ. ಆ ಸತಿಪತಿಯರು ಆಗ ಒಂದು ದೊಡ್ಡ ಆಲದ ಮರದ ಕೆಳಗಡೆ ಬಂದಿದ್ದರು. ಅಲ್ಲೇ ಕುಳಿತು ಸಾವಿತ್ರಿ ತನ್ನ ತೊಡೆಯ ಮೇಲೆ ತಲೆಯನ್ನಿಟ್ಟು ಮಲಗುವಂತೆ ಸತ್ಯವಾನನಿಗೆ ಹೇಳಿದಳು. ಏಕಾಏಕಿ ನಿಸ್ತೇಜನಾದ ಸತ್ಯವಾನ ಒಂದು ರೀತಿ ನರಳಾರಂಭಿಸಿದ. ನಿಗದಿತ ವೇಳೆಗೆ ಅವನ ಪ್ರಾಣ ಪಕ್ಷಿ ಹಾರು ಹೋಗುವುದಕ್ಕೂ ಆಗ ಅಲ್ಲೊಂದು ಕರಾಳ ಆಕೃತಿ ಗೋಚರವಾಗುವುದಕ್ಕೂ ಸರಿಯಾಯಿತು. ಅದು ಬೇರ್ಯಾರೂ ಅಲ್ಲ, ಸಾಕ್ಷಾತ್ ಯಮಧರ್ಮರಾಯ. ತನ್ನ ಕೈಯಲ್ಲಿನ ಪಾಶದಿಂದ ಸತ್ಯವಾನನ ಆತ್ಮವನ್ನು ಎಳೆದುಕೊಂಡು ದಕ್ಷಿಣ ದಿಕ್ಕಿಗೆ ಹೊರಟೇ ಬಿಟ್ಟ ಯಮ. ಇದೆಲ್ಲ ಕಣ್ಮುಚ್ಚಿ ತೆರೆಯುವುದರೊಳಗೆ ಘಟಿಸಿದ ಅನುಭವ ಸಾವಿತ್ರಿಗೆ. ಅವಳು ಎದ್ದು ನಿಂತು ಅರ್ಥನಾದಗೆಯುತ್ತಾ ಯಮಧರ್ಮರಾಯನನ್ನೇ ಹಿಂಬಾಲಿಸತೊಡಗಿದಳು. ತನ್ನ ಹಿಂದೆಯೇ ಬರುತ್ತಿರುವ ಆ ನಾರಿಯನ್ನು ಕಂಡು ಯಮನಿಗೆ ಆಶ್ಚರ್ಯ. ನೀನು ಬರುವಂತಿಲ್ಲ, ನಿನ್ನ ಪತಿಯ ಪ್ರಾಣವನ್ನಷ್ಟೇ ತೆಗೆದುಕೊಂಡು ಹೋಗಲು ನಾನು ಬಂದವನು, ನೀನು ಹಿಂದಿರುಗು ಎಂದು ಅವನು ಸಾವಿತ್ರಿಯನ್ನು ಎಚ್ಚರಿಸಿದ. ಆಕೆ ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಯಮನಿಗೆ ಸವಾಲೆಸೆದಳು. ಒಂದೋ ತನ್ನ ಪತಿಯ ಪ್ರಾಣವನ್ನು ಹಿಂದಿರುಗಿಸು, ಇಲ್ಲ ಪತಿಯೊಟ್ಟಿಗೆ ತನ್ನನ್ನು ಕರೆದೊಯ್ಯು ಎಂದು. ಅವಳನ್ನು ಅದೆಷ್ಟು ಸಮಾಧಾನಪಡಿಸಿದರೂ ಗದರಿಸಿದರೂ ಉಪಯೋಗವಾಗಲಿಲ್ಲ. ಏನೇನು ವರಗಳು ಆಮೇಷ ತೋರಿಸಿದರೂ ಸಾವಿತ್ರಿ ಕೇಳುತ್ತಿದ್ದುದು ಒಂದೇ, ಸತ್ಯವಾನ ಮತ್ತೆ ಬದುಕಬೇಕು, ಇಲ್ಲವಾದಲ್ಲಿ ತಾನು ಸತ್ತು ಅವನ ಸಹಭಾಗಿಯಾಗಿ ಸ್ವರ್ಗ ಸೇರಬೇಕು.
ಅವಳ ಭಕ್ತಿ, ಚಾತುರ್ಯ ಮತ್ತು ಪತಿವ್ರತಕ್ಕೆ ಮೆಚ್ಚಿದ ಯಮರಾಜನು 3 ವರಗಳನ್ನ ನೀಡುತ್ತಾನೆ. ಚಾಣಾಕ್ಷಳಾದ ಸಾವಿತ್ರಿ ತನ್ನ ಮಾವನಿಗೆ ಕಣ್ಣು ಮತ್ತು ರಾಜ್ಯ ಮರಳಿ ಸಿಗುವಂತೆ ಹಾಗೂ ತನಗೆ 100 ಜನ ಪುತ್ರರು ಜನಿಸುವಂತೆ ವರ ಬೇಡುತ್ತಾಳೆ. ಯಮರಾಜನು ತಥಾಸ್ತು ಎಂದಾಗ ಸಾವಿತ್ರಿ ನಗುತ್ತಾ, ಪ್ರಭು, ಪತಿ ಇಲ್ಲದೆ ನಾನು ತಾಯಿಯಾಗಲು ಹೇಗೆ ಸಾಧ್ಯ? ಆದ್ದರಿಂದ ನನ್ನ ಪತಿಯ ಜೀವನವನ್ನ ಮರಳಿ ನೀಡಿ ಎಂದು ಕೇಳುತ್ತಾಳೆ. ಯಮಧರ್ಮರಾಜನು ತನ್ನ ಮಾತಿಗೆ ಬದ್ಧನಾಗಿ ಸತ್ಯವಾನನಿಗೆ ಮರುಜೀವ ನೀಡುತ್ತಾನೆ. ಯಾವ ಆಲದ ಮರದ ಬುಡದಿಂದ ಸತ್ಯವಾನನ ಪ್ರಾಣವನ್ನು ಕಸಿದುಕೊಂಡು ಹೋಗಿದ್ದನೋ ಅಲ್ಲಿಗೆ ಮರಳಿ ಅವನ ಮೃತ ಶರೀರದಲ್ಲಿ ಮತ್ತೆ ಪ್ರಾಣವಾಯು ಸಂಚರಿಸುವಂತೆ ಮಾಡಿದ. ಪತಿಯೇ ಪರದೈವವೆಂದು ನಂಬಿದ ಸಾವಿತ್ರಿಯನ್ನು ಮನಸಾರೆ ಅರಸಿದ ಯಮ 100 ಕಾಲ ಬಾಳುವಂತೆ ಅವರಿಬ್ಬರನ್ನು ಅನುಗ್ರಹಿಸಿ ಅಲ್ಲಿಂದ ಕಣ್ಮರೆಯಾದ. ನಿದ್ದೆಯಿಂದ ಎಚ್ಚರಗೊಂಡವನಂತೆ ಎದ್ದು ಕುಳಿತ ಸತ್ಯವಾನ ಇದೆಲ್ಲ ತನ್ನ ಕನಸಿನಲ್ಲಿ ನಡೆಯಿತೋ ಎಂದು ಸಾವಿತ್ರಿಯನ್ನು ಕೇಳಿದ. ಮುಸ್ಸಂಜೆ ಕಳೆದು ಹುಣ್ಣಿಮೆಯ ಚಂದಿರ ಪೂರ್ವದಂಚಿನಲ್ಲಿ ಇಣುಕಿ ಆ ಅಪೂರ್ವ ಚಮತ್ಕಾರಕ್ಕೆ ಮಂಗಳ ಆಡಲು ಬಂದಿದ್ದ. ಕಟ್ಟಿಗೆ ಒಯ್ಯುವುದು ತಡವಾಯಿತೆಂದು ಲಘು ಬಗೆಯಿಂದ ಮನೆಯತ್ತ ಮರಳಿದ ಸತ್ಯವಾನ ಸಾವಿತ್ರಿ ಅಲ್ಲಿ ನೋಡಿದಾಗ ತಂದೆ ತಾಯಿಯರು ಸಂತಸದಲ್ಲಿದ್ದಾರೆ. ರಾಜ್ಯವನ್ನು ಕಸಿದುಕೊಂಡಿದ್ದ ಶತ್ರುಗಳು ಪರಾರಿಯಾಗಿ ಮತ್ತೆ ರಾಜ್ಯಭಾರಕ್ಕೆ ಬರಬೇಕೆಂದು ಅದಾಗಲೇ ದೂತನೊಬ್ಬ ಅವರನ್ನು ಕರೆದಾಗಿತ್ತು. ಸಾವಿನ ಮನೆಯನ್ನು ಹೊಕ್ಕು ಮರಳಿದ ಮಗ ಸತ್ಯವಾನ, ಸಾವನ್ನೇ ಜಯಿಸಿದ ಸೊಸೆ ಸಾವಿತ್ರಿ, ದ್ಯೋಮತ ಸೇನನ ಆನಂದಕ್ಕೆ ಪಾರವೇ ಇಲ್ಲ. ಮತ್ತೆ ಎಲ್ಲರೂ ರಾಜ್ಯಕ್ಕೆ ಮರಳಿ ಸ್ವಸ್ತಿಹಿ ಪ್ರಜಾಭ್ಯಃ ಪರಿಪಾಲಯಂತಂ ನ್ಯಾಯೇನ ಮಾರ್ಗೇಣ ಮಹಿಮಾಹಿಷಾಂ ಗೋ ಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ ಲೋಕಃ ಸಮಸ್ತಃ ಸುಖಿನೋ ಭವಂತು ಎಂದು ಆನಂದವಾಗಿ ರಾಜ್ಯಭಾರ ಮುಂದುವರೆಸಿದರು. ಶ್ರೀರಸ್ತು ಶುಭಮಸ್ತು ಐಶ್ವರ್ಯಮಸ್ತು. ವೀಕ್ಷಕರೇ, ಇದಿಷ್ಟು ವಟ ಸಾವಿತ್ರಿ ವ್ರತದ ಕಥೆಯನ್ನ ನೀವು ಕೇಳಿದ್ರಿ. ಈಗ ಈ ವ್ರತವನ್ನ ಹೇಗೆ ಆಚರಣೆಯನ್ನ ಮಾಡಬೇಕು ಅನ್ನೋದನ್ನ ನೋಡೋಣ. ಮೊದಲಿಗೆ ಹುಣ್ಣಿಮೆಯ ಮುನ್ನ ದಿನ ಅಂದ್ರೆ ಜ್ಯೇಷ್ಠ ಶುಕ್ಲ ತ್ರಯೋದಶಿ ದಿನ ಸಂಕಲ್ಪ ಮತ್ತು ಉಪವಾಸವನ್ನ ನಾವು ಆರಂಭ ಮಾಡಬೇಕು. ಅಂದ್ರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮುಗಿಸಿ ಮನೆಯನ್ನ ಸ್ವಚ್ಛಗೊಳಿಸಿ ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನ ಹಚ್ಚಿ ನಾನು ನನ್ನ ಪತಿಯ ದೀರ್ಘಾಯುಷ್ಯಕ್ಕಾಗಿ ಈ ವ್ರತವನ್ನ ಶ್ರದ್ಧೆಯಿಂದ ಆಚರಿಸುತ್ತಿದ್ದೇನೆ ಎಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡ್ಕೊಳ್ಬೇಕು. ಹಾಗೆ ಈ ದಿನ ಸುಮಂಗಲಿಯರು ಕಠಿಣ ಉಪವಾಸ ಅಥವಾ ಸಾತ್ವಿಕ ಆಹಾರದ ವ್ರತವನ್ನ ಆರಂಭಿಸಬೇಕು. ಇದಿಷ್ಟು ಹುಣ್ಣಿಮೆಯ ಇಂದಿನ ದಿನ ಮಾಡುವಂತ ಕೆಲಸ. ಹಾಗೆ ಹುಣ್ಣಿಮೆಯ ದಿನ ಏನ್ ಮಾಡ್ಬೇಕು ಅಂದ್ರೆ ಜ್ಯೇಷ್ಠ ಹುಣ್ಣಿಮೆಯ ದಿನ ಮುಖ್ಯ ಪೂಜೆ ಮತ್ತು ಆಲದ ಮರದ ಪ್ರದಕ್ಷಿಣೆಯನ್ನ ಹಾಕಬೇಕು. ಇದು ವ್ರತದ ಅತ್ಯಂತ ಪ್ರಮುಖವಾದ ದಿನ. ಹಂಗಾಗಿ ಈ ದಿನ ಸುಮಂಗಲಿಯರು ಹೊಸ ಬಟ್ಟೆ ಧರಿಸಬೇಕು. ಅಂದ್ರೆ ಸೀರೆಯನ್ನ ಉಟ್ಕೊಳ್ಬೇಕು. ರೇಷ್ಮೆ ಸೀರೆಯನ್ನ ಉಟ್ಕೊಂಡು ಮಡ್ಲಕ್ಕಿ ತುಂಬಿಕೊಂಡು ಸೌಭಾಗ್ಯದ ವಸ್ತುಗಳೊಂದಿಗೆ ಸಜ್ಜಾಗಬೇಕು. ಹಾಗೆ ಮನೆ ಹತ್ರ ಇರೋಂಥ ಆಲದ ಮರದ ಬಳಿ ಹೋಗ್ಬೇಕು. ಹಾಗೆ ಅಲ್ಲಿ ಆ ಆಲದ ಮರಕ್ಕೆ ಗಂಗಾಜಲ ಪ್ರೋಕ್ಷಣೆಯನ್ನ ಮಾಡಿ ಅರಿಶಿನ ಕುಂಕುಮ ಹೂಗಳನ್ನ ಸಮರ್ಪಿಸಬೇಕು. ಅದಾದ್ಮೇಲೆ ಅಲ್ಲಿ ದೀಪವನ್ನ ಹಚ್ಚಿ ಹಸಿ ಹತ್ತಿ ನೂಲನ್ನ ತೆಗೆದುಕೊಂಡು ಮರಕ್ಕೆ ಸುತ್ತುತ್ತಾ 7 ಅಥವಾ 108 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕು. ಪ್ರತಿ ಪ್ರದಕ್ಷಿಣೆಯಲ್ಲೂ ಪತಿಯ ಆಯುಷ್ಯಕ್ಕಾಗಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಬೇಕು. ಬಳಿಕ ಭಗವಾನ್ ಸತ್ಯವಾನ ಸಾವಿತ್ರಿ ಮತ್ತು ಯಮಧರ್ಮರಾಜನನ್ನು ಧ್ಯಾನಿಸಿ ಕಥೆಯನ್ನ ಕೇಳಬೇಕು ಅಥವಾ ಪಠಿಸಬೇಕು. ಅದಾದ್ಮೇಲೆ ನೆನೆಸಿಟ್ಟಿದ್ದಂತ ಹಸಿ ಕಡಲೆ ಕಾಳು ಹಾಗೆ ಹಣ್ಣನ್ನ ನೈವೇದ್ಯವಾಗಿ ಅರ್ಪಿಸಬೇಕು. ಇಲ್ಲಿ ನಿಮ್ಗೆಲ್ರಿಗೂ ಒಂದು ಪ್ರಶ್ನೆ ಮೂಡ್ಬೋದು, ಹಸಿ ಕಡಲೆ ಕಾಳನ್ನೇ ಏನಕ್ಕೆ ನಾವು ನೈವೇದ್ಯವಾಗಿಡಬೇಕು ಅನ್ನೋದಾದ್ರೆ, ಹಸಿ ಕಡಲೆಕಾಳನ್ನ ನೀರಿನಲ್ಲಿ ನೆನೆಸಿದಾಗ ಅದು ಮೊಳಕೆ ಹೊಡೆಯುವ ಸಾಮರ್ಥ್ಯನ ಹೊಂದಿರುತ್ತೆ. ಅಂದ್ರೆ ಅದರಲ್ಲಿ ಜೀವ ಇರುತ್ತೆ. ಆದ್ರೆ ಅದೇ ಕಾಳನ್ನ ನಾವು ಬೇಯಿಸಿದ್ರೆ ಆ ಜೀವಕೋಶಗಳು ನಾಶವಾಗಿ ಅದಕ್ಕೆ ಮರುಜೀವ ಪಡೆಯುವ ಶಕ್ತಿ ಇರೋದಿಲ್ಲ. ಹಂಗಾಗಿ ಸತ್ಯವಾನನಿಗೆ ಮರುಜೀವ ಬಂದಿದ್ದರ ಸಂಕೇತವಾಗಿ ಜೀವಂತಿಕೆಯ ಪ್ರತೀಕವಾಗಿ ನೆನೆಸಿದ ಕಡಲೆ ಕಾಳನ್ನ ಮಾತ್ರ ಪೂಜೆಗೆ ಬಳಸಲಾಗತ್ತೆ. ಹಾಗೇನೆ ಪುರಾಣಗಳ ಪ್ರಕಾರ ಸಾವಿತ್ರಿಯು ಯಮರಾಜ ಕೊಟ್ಟ ಕಡಲೆಕಾಳನ್ನ ತನ್ನ ಬಾಯಲ್ಲಿ ಇಟ್ಟುಕೊಂಡು ಬಂದು ಸತ್ಯವಾನನ ಮುಖಕ್ಕೆ ಊದಿದಳು ಎಂಬ ಕಥೆ ಇದೆ. ಆದ್ದರಿಂದ ಈ ವ್ರತ ಮಾಡುವ ಸುಮಂಗಲಿಯರು ಪೂಜೆಯ ನಂತರ ಈ ನೆನೆಸಿದ ಕಡಲೆಕಾಳನ್ನು ಅಲ್ಲಿನಿಂದ ಕಚ್ಚಿ ಅಗಿಯದೆ ಹಾಗೆಯೇ ನುಂಗುವ ಪದ್ಧತಿ ಕೆಲವು ಕಡೆ ಇದೆ. ಈಗ ಹುಣ್ಣಿಮೆಯ ದಿನದಂದು ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರಿ. ಈಗ ಹುಣ್ಣಿಮೆಯ ಮರುದಿನ ಏನ್ ಮಾಡ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ತೀನಿ.
ಮೂರನೇ ದಿನ ಬೆಳಗ್ಗೆ ಪೂಜೆ ಮುಗಿಸಿ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಹಾಗೆ ಬಾಗಿಣವನ್ನ ನೀಡಿ ಆಶೀರ್ವಾದ ಪಡೆಯಬೇಕು. ಹಾಗೆ ಪತಿಯ ಪಾದ ಪೂಜೆ ಮಾಡಿ ಅವರ ಆಶೀರ್ವಾದವನ್ನ ಪಡೆದು ಪೂಜೆಯ ನೈವೇದ್ಯವನ್ನ ಅಂದರೆ ಕಡಲೆಕಾಳು ಮತ್ತು ಪ್ರಸಾದವನ್ನ ಸೇವಿಸುವ ಮೂಲಕ ಉಪವಾಸವನ್ನ ಮುಗಿಸ್ಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಟ ಸಾವಿತ್ರಿ ವ್ರತದ 3 ದಿನಗಳ ಆಚರಣೆ ವಿಧಾನ ನಿಮಗೆ ಅರ್ಥ ಆಯ್ತು ಅಂತ ಭಾವಿಸ್ತೀನಿ. ಈ ಆಲದ ಮರವು ಹೇಗೆ 100 ವರ್ಷಗಳ ಕಾಲ ಸ್ಥಿರವಾಗಿ ದೃಢವಾಗಿ ಇರುತ್ತದೆಯೋ ಹಾಗೆಯೇ ನಮ್ಮ ಮುತ್ತೈದೆತನವು ದೀರ್ಘಕಾಲ ಇರಲಿ ಎಂಬುದು ಈ ವ್ರತದ ಆಶಯ. ಈ ಪವಿತ್ರ ವಟ ಸಾವಿತ್ರಿ ವ್ರತವು ಪ್ರತಿಯೊಬ್ಬ ಸುಮಂಗಲಿಯ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸೌಭಾಗ್ಯವನ್ನು ತರಲಿ ಎಂದು ಪ್ರಾರ್ಥಿಸುತ್ತೇವೆ. ನಿಮಗೆ ಈ ಮಾಹಿತಿ ಇಷ್ಟವಾದರೆ ದಯವಿಟ್ಟು ವಿಡಿಯೋವನ್ನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಾಗೆ ಕುಟುಂಬದವರೊಂದಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಮಾಹಿತಿಗಾಗಿ ನಮ್ಮ ದೇಗುಲದಾರಿ ಚಾನಲ್ ಅನ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿಯವರೆಗೂ ಧನ್ಯವಾದಗಳು. ಶುಭವಾಗಲಿ.